ನೀವು ಲಾಸ್ಟ್ ವಿಡಿಯೋದೆಲ್ಲ ನೋಡಿದ್ದು ಆದೇಶ ವಿಧಾನ ನೋಡಿದ್ರೆ ಅಲ್ವಾ. ಈಗ ಬಂದ್ಬಿಟ್ಟು 3.3 ವರ್ಜಿಸುವ ವಿಧಾನ ಅಂತೇಳಿ. ಏನ್ರಿ ಒಂದು ಆದೇಶ ವಿಧಾನ ಆಯ್ತು, ಅಲ್ಲಿ ಆದೇಶ ಮಾಡಿದ್ರಿ, ಸ್ಟೆಪ್ಸ್ ನೋಡ್ಕೊಂಡ್ರಿ. ಈಗ ವರ್ಜಿಸುವ ವಿಧಾನ ಇದು ಫಿಕ್ಸ್ ನಂಬರ್, ಇದು ಫಿಕ್ಸ್ ಕ್ವಶನ್ ಇದು ಅಲ್ವಾ. ಆದೇಶ ವಿಧಾನಕ್ಕೆ ಮತ್ತೆ ಇದಕ್ಕೆ ಏನ್ ಡಿಫ್ರೆನ್ಸ್ ಐತಿ, ನೀವು ಹೆಂಗ್ ಸಮ್ಸ್ ಬಿಡಿಸೋದ ಕೇಳಲ್ಲ, ಹಂಗೆ ನಿಮಗೆ ಬಹಳ ಈಸಿಯಾಗಿ ಗೊತ್ತಾಗೈತಿ ಆಯ್ತಾ. ಸೊ ಫಸ್ಟ್ ಕ್ವಶನ್ ನೋಡೋಣ, ಆದೇಶ ವಿಧಾನ ಫಸ್ಟ್ ಒನ್. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಇದೆ ನೋಡ್ರಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5. ಆಮೇಲೆ 2x ಮೈನಸ್ 3y ಈಸ್ ಈಕ್ವಲ್ ಟು 4. ನೋಡ್ರಿ ಅವ್ರು ಹೇಳಿದ್ದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5, 2x ಮೈನಸ್ 3y ಈಸ್ ಈಕ್ವಲ್ ಟು 4. ಇಲ್ಲಿ ನೀವೇನ್ ಮಾಡ್ತೀರಿ, ಆದೇಶ ವಿಧಾನ ಇಲ್ಲಿ ಸಮೀಕರಣ 1 ಸಮೀಕರಣ 2 ತಗೋಬೇಕು. ಆದ್ರೆ ನನಗ ನೋಡ್ರಿ ಫಸ್ಟ್ ನೋಡ್ರಿ, ಸಮೀಕರಣ 1 ಸಮೀಕರಣ 2 ತಗೊಂಡ್ರಿ. ನೀವು ಫಸ್ಟ್ ನೀವು ಡಿಸೈಡ್ ಮಾಡ್ಬೇಕಾಗಿದ್ದು ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕಾ ಅಥವಾ ವೈ ಕ್ಯಾನ್ಸಲ್ ಮಾಡ್ಬೇಕಾ ಅಂತ ಹೇಳಿ. ಈ ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಇಲ್ಲಿ ಎಕ್ಸ್ ಐತಿ, ಇಲ್ಲಿ 2x ಐತಿ. ವೈ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ 1y ಐತಿ, ಇಲ್ಲಿ 3y ಐತಿ. ಸೊ ನಾವೇನ್ ಮಾಡೋಣ, ಇಲ್ಲಿ ವೈ ಕ್ಯಾನ್ಸಲ್ ಮಾಡಕ್ ಟ್ರೈ ಮಾಡೋಣ ಆಯ್ತಾ. ವೈ ಕ್ಯಾನ್ಸಲ್ ಮಾಡ್ಬೇಕಂದ್ರೆ, ಯಾಕಂದ್ರೆ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಒಂದು ಪ್ಲಸ್ 1 ಮೈನಸ್ ಮಸ್ಟ್ ಅನ್ಶುಡ್ ಬೇಕೇ ಬೇಕು. ಈಗ ನೋಡಿ ನಾ ಏನಂತೀನಿ, ಈಗ ನೋಡಿ ಏನ್ ಮಾಡೋಣ, ಸಮೀಕರಣ 1 ಇಲ್ಲಿ 3 ಬೇಕಲ್ಲ. ಸೊ ಇದಕ್ಕೂ ಏನ್ ಮಾಡ್ತೀವಿ ನಾವು, 3ರಿಂದ ಗುಣಿಸಲಾಗಿ, 3ರಿಂದ ಗುಣಿಸಲಾಗಿ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಐತಿ ಇಂಟು 3. ಸೊ 3 ಇಂಟು ಎಕ್ಸ್ 3x ಪ್ಲಸ್ 3 ಇಂಟು ವೈ 3y ಈಸ್ ಈಕ್ವಲ್ ಟು 15. 3 ಇಂಟು ಎಕ್ಸ್ 3x 3 ಇಂಟು ವೈ 3y 5 3 15. ಸಮೀಕರಣ 3. ಈಗ ಸಮೀಕರಣ 3 ಪ್ಲಸ್ 2 ಮಾಡೋಣ, ಪ್ಲಸ್ ಮಾಡೋಣ. ಯಾಕಂದ್ರೆ ಒಂದು ಆಲ್ರೆಡಿ ನಮ್ಗೆ ಏನೈತಿ, ಒಂದು ಪ್ಲಸ್ ಮೈನಸ್ ಬಂದ್ಬಿಡೈತಿ. ಸಮೀಕರಣ 3 ಫಸ್ಟ್ ಬರ್ಕೋರಿ. 3x ಪ್ಲಸ್ 3y ಈಸ್ ಈಕ್ವಲ್ ಟು 15. ಎರಡನೇ ಸಮೀಕರಣ ಏನೈತಿ, 2x ಪ್ಲಸ್ ಮೈನಸ್ 3y ಈಸ್ ಈಕ್ವಲ್ ಟು 4. ನೋಡ್ರಿ ಸಮೀಕರಣ 1 ಸಮೀಕರಣ 2 ನಾವ್ ಏನ್ ಮಾಡ್ತೇವೆ ಅಂದೇವಿ, ಪ್ಲಸ್ ಮಾಡ್ತೇವೆ ಅಂದೇವಿ. ನೋಡ್ರಿ ಏನ್ ಮಾಡ್ತೇವಿ, ಪ್ಲಸ್. ಸೊ ಪ್ಲಸ್ ಮಾಡ್ಬೇಕಾದ್ರೆ ಇಲ್ಲಿ ಸೈನ್ ಏನು ಚೇಂಜ್ ಆಗಲ್ಲ, ಮೈನಸ್ ಮಾಡ್ರಿ ಇಲ್ಲಿ ಸೈನ್ ಚೇಂಜ್ ಆಗೈತಿ ಅಲ್ವಾ. ಈಗ 3x ಪ್ಲಸ್ 2x ಎಷ್ಟಾಯ್ತು, 5x ಆಯ್ತು. ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್ ಆಗ್ತದೆ. ಕಂಡೀಷನ್ ಅಪ್ಲೈ, ಒಂದು ಪ್ಲಸ್ ಇರ್ಬೇಕು ಒಂದು ಮೈನಸ್ ಇರ್ಬೇಕು, ಇಲ್ಲದು ಒಂದು ಪ್ಲಸ್ ಇರ್ಬೇಕು ಒಂದು ಮೈನಸ್ ಬರುವಾಗ ಮಾಡ್ಕೊಂಡು ಮಾಡ್ಬೇಕು. ಓಕೆ, ಈಸ್ ಈಕ್ವಲ್ ಟು 15 ಪ್ಲಸ್ 4 19. ಸೊ ಎಕ್ಸ್ ಈಸ್ ಈಕ್ವಲ್ ಟು 19/5. ಈ ಗುಣಾಕಾರ ಇದ್ದು ಈ ಸೈಡ್ ಬಂದಾಗ ಏನಾಯ್ತು, ಭಾಗಾಕಾರ 19/5. ಸೊ ಎಕ್ಸ್ ಈಸ್ ಈಕ್ವಲ್ ಟು 19/5 ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1 ನಾವೇನ್ ಮಾಡ್ತೀವಿ, ಎಕ್ಸ್ ಇಸ್ ಈಕ್ವಲ್ ಟು 19/5. ನೀವು ಯಾವುದೇ ಸಮೀಕರಣ ಹಾಕಿದ್ರು ನಿಮ್ಗೆ ಆನ್ಸರ್ ಏನ್ ಬರ್ತೈತಿ, 1 ಬರ್ತೈತಿ. ಸಮೀಕರಣ 1 ಏನ್ ಹೇಳ್ತೈತಿ, ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಐತಿ. ಎಕ್ಸ್ ಅಂದ್ ಏನೈತಿ, 19/5. ಸೊ 19/5 ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಸೊ ವೈ ಇಸ್ ಈಕ್ವಲ್ ಟು 5 ಮೈನಸ್ 19/5 ಪ್ಲಸ್ 19/5 ಆ ಸೈಡ್ ಹೋದ್ರೆ ಮೈನಸ್ ಆಯ್ತು. ಸೊ ವೈ ಇಸ್ ಈಕ್ವಲ್ ಟು ಎಲ್ಸಿಎಂ ಏನಾಯ್ತು, ಪ್ಲಸ್ 5 ಆಯ್ತು. ಇದಕ್ಕ 5 ಗುಣಾಕಾರ ಮಾಡ್ತೀವಿ, ಇದಕ್ಕ 19 ಗುಣಾಕಾರ ಮಾಡ್ತೀವಿ. ಸೊ 5 5 25 ಮೈನಸ್ 19. ಸೊ ವೈ ಇಸ್ ಈಕ್ವಲ್ ಟು 25 ಒಳಗ 19 ಕಾದ ಎಷ್ಟು, ವೆರಿ ಗುಡ್ 6. 6/5. therefore x is equal to 19/5, y is equal to 6/5. ಆಯ್ತಲ್ಲ. ಸ್ಟೆಪ್ಸ್ ನೋಡ್ರಿ, ಫಸ್ಟ್ ಏನ್ ಮಾಡಿದ್ವಿ, ಸಮೀಕರಣ 1 ಸಮೀಕರಣ 2 ತಗೊಂಡ್ವಿ. ಆಮೇಲೆ ಸಮೀಕರಣ 1ರಿಂದ 3ರಿಂದ ಗುಣಿಸಲಾಗಿ, ಇದಕ್ಕ ಗುಣಿಸ್ಬೇಕಂತಿಲ್ಲ, ನೀವು ಇನ್ನೊಂದು 4-5 ಸಮ್ಸ್ ಮಾಡಿದ್ರಿ, ಇನ್ನೊಂದು 4-5 ಲೆಕ್ಕ ಮಾಡಿದ್ಮೇಲೆ ನಿಮಗ್ ಗೊತ್ತಾಗತ್ತದ ಏನಂತ ಹೇಳಿ. ಸಮೀಕರಣ 1 ಆಯ್ತು, ಸಮೀಕರಣ 2 ಆಯ್ತು, ಎದಕ್ಕೆ ಅದನ್ನ ಗುಣಿಸಿದ್ರಿ ನೋಡ್ರಿ. ಬಟ್ ಕಂಡೀಷನ್ ಫಸ್ಟ್ ನಾವು ಯೋಚನೆ ಮಾಡ್ಬೇಕಾಗಿದ್ದು, ನಾವು ಒಂದು ಡಿಸೈಡ್ ಏನ್ ಮಾಡಬೇಕು, ಎಕ್ಸ್ ಕ್ಯಾನ್ಸಲ್ ಮಾಡೋಣ ಅಥವಾ ವೈ ಕ್ಯಾನ್ಸಲ್ ಮಾಡೋಣ ಅಂತ. ಅಕಸ್ಮಾತ್ ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಮಾಡೋದು ಆಗಿತ್ತಂದ್ರ ಇಲ್ಲಿ ಸಮೀಕರಣ 1 ನಾವ್ ಎಷ್ಟಿಂದ ಗುಣಾಕಾರ ಮಾಡೋದಕ್ಕಿತ್ತು,
ಎರಡರಿಂದ, ಯಾಕಂದ್ರೆ ಇಲ್ಲಿ 2x ಐತಲ್ಲ, ಸೊ 2x ಪ್ಲಸ್ 2y ಈಸ್ ಈಕ್ವಲ್ ಟು 10 ಆಕೈತು ಸಮೀಕರಣ. ನಾ ಎದಕ್ಕೆ y ತಗೊಂಡೆ ಅಂದ್ರೆ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಅಲ್ವಾ, ಈಸಿ ಆಗ್ಲಿ ನೋಡೋಣ ಅಂತ. ಆಯ್ತಾ, ಡನ್, ಬರ್ಕೋದು. ಸೊ ಎರಡನೇ ಕ್ವಶನ್ ನೋಡೋಣ. ಪ್ರಶ್ನೆ 2 ಏನ್ ಹೇಳ್ತೈತೆ ಅಂತ ಹೇಳಿ. ಸೊ ಪ್ರಶ್ನೆ 2 ಏನು ಹೇಳಲ್ಲ, ನಾವು ಬರೀಬೇಕು ಅಷ್ಟ. 3x ಪ್ಲಸ್ 4y ಈಸ್ ಈಕ್ವಲ್ ಟು 10, 2x ಮೈನಸ್ 2y ಈಸ್ ಈಕ್ವಲ್ ಟು 2. ಓಕೆ, ನೋಡ್ರಿ ಸಮೀಕರಣ 1 ತಗೋರಿ, ಸಮೀಕರಣ 2 ತಗೋರಿ. ಇಲ್ಲಿ ಒಂದು x ಐತಿ, ಒಂದು y ಐತಿ. ಎದನ್ ಕ್ಯಾನ್ಸಲ್ ಮಾಡೋಣ, ಎಕ್ಸ್ ಕ್ಯಾನ್ಸಲ್ ಮಾಡೋಣ ಅಥವಾ ವೈ ಕ್ಯಾನ್ಸಲ್ ಮಾಡೋಣ? ಅವಾಗ ಈಗ ನೋಡ್ರಿ ಒಂದು ಪ್ಲಸ್ ಒಂದು ಮೈನಸ್ ಐತಿ, ಮತ್ತು ಇಲ್ಲಿ y ಕ್ಯಾನ್ಸಲ್ ಮಾಡ್ಬೋದು ನಾವು ಅಲ್ವಾ. ಇದನ್ನೇ ಕ್ಯಾನ್ಸಲ್ ಮಾಡಕ್ ಟ್ರೈ ಮಾಡೋಣ. ಇಲ್ಲಿ ಕ್ಯಾನ್ಸಲ್ ಆಗ್ಬೇಕಂದ್ರೆ ಇಲ್ಲಿ 2 ಐತಿ, ಇಲ್ಲಿ 4 ಐತಿ. ಸೊ ಯಾವ್ದು ತಗೋಣ, ಮಲ್ಟಿಪ್ಲೈ ಬೈ 2. ಸೊ ಸಮೀಕರಣ 2 2ರಿಂದ ಗುಣಿಸಲಾಗಿ, ಸಮೀಕರಣ 2ರಿಂದ ಗುಣಿಸಲಾಗಿ. ಯಾಕೆ 2 ಗುಣಿಸ್ಬೇಕಂದ್ರೆ ಇದು 4 ಆಗ್ಬಿಡೈತೆ. ಓಕೆ ನೋಡಿ, 2x ಮೈನಸ್ 2y ಈಸ್ ಈಕ್ವಲ್ ಟು 2 ಇಂಟು 2 ಅಲ್ವಾ. 2 4x, 2 4y ಈಸ್ ಈಕ್ವಲ್ ಟು 4. 2 ಇಂಟು x 2x, 2 ಇಂಟು y 4y, 2 4. ಇದೇನಾಗುತ್ತೆ ಸಮೀಕರಣ 3. ಸೊ ಸಮೀಕರಣ 3 ಪ್ಲಸ್ 1 ಯಾಕೆ ತಗೊಂಡ್ವಿ, ಇಲ್ಲಿ ಸಮೀಕರಣ 2 ತಗೊಂಡ್ವಿ. ಹಾಗಾಗಿ ಸಮೀಕರಣ 2 ಯಾಕೆ ತಗೊಂಡ್ವಿ, ಒಂದನೇ ಲೆಕ್ಕದಾಗ ಆ ಸಮೀಕರಣ 1 ಚೇಂಜ್ ಮಾಡಿದ್ವಿ ಅಲ್ವಾ. ಸೊ ಸಮೀಕರಣ 3 ಪ್ಲಸ್ ಸಮೀಕರಣ 1. ಸಮೀಕರಣ 3 ಏನ್ ಆಗೈತೆ ನೋಡ್ರಿ, 4x ಮೈನಸ್ 4y ಈಸ್ ಈಕ್ವಲ್ ಟು 4. ಸಮೀಕರಣ 1 3x ಪ್ಲಸ್ 4y ಈಸ್ ಈಕ್ವಲ್ ಟು 10. ಸೊ ಪ್ಲಸ್ ಮಾಡಿದಾಗ ಯಾವುದೇ ತರ ಚಿಹ್ನೆಗಳು ಚೇಂಜ್ ಆಗಲ್ಲ. 4x ಪ್ಲಸ್ 3x ಎಷ್ಟಾಯ್ತು, 7x ಆಯ್ತು. ಇದು 2 ಏನಾಯ್ತು, ಕ್ಯಾನ್ಸಲ್ ಆಯ್ತು, ಯಾಕಂದ್ರೆ ಒಂದು ಮೈನಸ್ ಐತಿ, ಒಂದು ಪ್ಲಸ್ ಐತಿ. ಈಸ್ ಈಕ್ವಲ್ ಟು 10 ಪ್ಲಸ್ 4 14. ಸೊ ಎಕ್ಸ್ ಈಸ್ ಈಕ್ವಲ್ ಟು 14 ಬೈ 7, 7 ಒಂದ್ಲೆ 7 ಎರಡ್ಲೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 2. ಸಮೀಕರಣ ಸಾರಿ ಎಕ್ಸ್ ಈಸ್ ಈಕ್ವಲ್ ಟು 2 ಸಮೀಕರಣ ಎಷ್ಟು ಹಾಕೋಣ, ಇದೆಲ್ಲ ಹಾಕೋಣ ಅಥವಾ ಇದೆಲ್ಲ ಹಾಕೋಣ, 2 ತಗೋಣ. ಆಯ್ತಾ, ಸಮೀಕರಣ 2ರಲ್ಲಿ ಆದೇಶ ಸಮೀಕರಣ 2 2x ಮೈನಸ್ 2y ಈಸ್ ಈಕ್ವಲ್ ಟು 280. 2 ಇಂಟು 2 ಮೈನಸ್ 2y ಈಸ್ ಈಕ್ವಲ್ ಟು 2. ಎಕ್ಸ್ ಇದ್ದಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಆದೇಶ ಮಾಡಿದ್ವಿ 2. 2 4 ಮೈನಸ್ 2y ಈಸ್ ಈಕ್ವಲ್ ಟು 2. ಸೊ 4 ಮೈನಸ್ 2 ಈಸ್ ಈಕ್ವಲ್ ಟು 2y. ಈ ಪ್ಲಸ್ 2 ಇತ್ತಾಗ್ತವನಾಗ ಮೈನಸ್ ಆಯ್ತು, ಮೈನಸ್ 2 ಇತ್ತಾಗ್ತವನಾಗ ಪ್ಲಸ್ ಆಯ್ತು. ಸೊ 2y, ಸೊ 4 2 ಕಳೆದ್ರೆ 2. ಸೊ y ಈಸ್ ಈಕ್ವಲ್ ಟು 2 ಬೈ 2, y ಈಸ್ ಈಕ್ವಲ್ ಟು 2 ಒಂದ್ಲೆ 1. therefore x is equal to 2, y is equal to 1. ಆಯ್ತಾ, ಇಷ್ಟಪ್ಪ. ಇಲ್ಲಿ ಡಿಸೈಡ್ ಫಸ್ಟ್ ಮಾಡ್ರಿ, ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕ, ವೈ ಕ್ಯಾನ್ಸಲ್ ಮಾಡ್ಬೇಕ. ಅದನ್ನ ಡಿಸೈಡ್ ಹೆಂಗ್ ಮಾಡ್ತೀರಿ, ಒಂದು ಪ್ಲಸ್ ಐತು ಮೈನಸ್ ಐತು ನೋಡ್ರಿ. ಆಮೇಲೆ ಈಗ ಈಸಿಯಾಗಿ ಯಾವ್ದು ಕ್ಯಾನ್ಸಲ್ ಮಾಡ್ಬೋದು ಅದನ್ನ ನೋಡ್ರಿ ಅಲ್ವಾ. ಮಾಡ್ಬೋದು, ಯಾವ್ದಾದ್ರು ಒಂದು ಕೆಲಸ ಮಾಡ್ಬೋದು. ಆದ್ರೆ ಇಲ್ಲಿ ಒನ್ ಟೈಮ್ ಡಿಸೈಡ್ ಮಾಡಿದ್ಮೇಲೆ ಅದು ಎಷ್ಟಿಂದ ಗುಣಾಕಾರ ಮಾಡ್ತೀರಿ ಅನ್ನೋದು ಬೇಕು. ಈಗ ನಂಗೆ ವೈ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ನಾ ಎಷ್ಟಿಂದ ಗುಣಾಕಾರ ಮಾಡ್ಬೇಕಾಯ್ತು, 2ರಿಂದ ಗುಣಾಕಾರ ಮಾಡ್ಬೇಕು ಅಲ್ವಾ. ಅಷ್ಟೇ. ಓಕೆ, ಬರ್ಕೋದು. ನೋಡಿ ಥರ್ಡ್ ಲೆಕ್ಕ, 3x ಮೈನಸ್ 5 ಮೈನಸ್ 4 ಈಸ್ ಈಕ್ವಲ್ ಟು 0, 9x ಈಸ್ ಈಕ್ವಲ್ ಟು 2y ಪ್ಲಸ್ 7. ಇದಕ್ಕೆ ನಡಕ ಗ್ಯಾಪ್ ಯಾಕೆ ಕೊಟ್ಟೆ ಅಲ್ಲ, ನೋಡ್ರಿ ಹೆಂಗೈತಿ. 3x ಮೈನಸ್ 5y ಈಸ್ ಈಕ್ವಲ್ ಟು 4, ಮೈನಸ್ 4 ಈ ಸೈಡ್ ಬಂದ್ರೆ ಪ್ಲಸ್ 4. ಇದೇ ರೂಪದಾಗ ತರಬೇಕು.
ಇದು ಸಮೀಕರಣ 1 ತೋರಿ. 9x ಮೈನಸ್ 2y ಈಸ್ ಈಕ್ವಲ್ ಟು 7 ಪ್ಲಸ್ 2y ಇತ್ತ ಬಂದಾಗ ಮೈನಸ್ 2y ಆಯ್ತಾ. ಸಮೀಕರಣ 2. ಈಗ ನೋಡ್ರಿ, ಈಗ ನಾವು ಇಲ್ಲಿ 9x ಐತಿ, ಇಲ್ಲಿ 3x ಐತಿ. ಈ ಸರಿ ಎಕ್ಸ್ ಕ್ಯಾನ್ಸಲ್ ಮಾಡಕ್ ಟ್ರೈ ಮಾಡೋಣ ಅಥವಾ. ಸೊ ಇದನ್ನು 9x ಐತಲ್ಲ, ಇದು 3x ಐತಿ. ಇದನ್ನು 3x ಇದ 9x ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 3ರಿಂದ ಗುಣಿಸ್ಬೇಕು ಅಷ್ಟೇ. ಸೊ ನಾ ಏನ್ ತಗೊಂತೀನಿ ಈಗ, ಸಮೀಕರಣ 1 3ರಿಂದ ಗುಣಿಸಲಾಗಿ. ಸೊ 3x ಮೈನಸ್ 5y ಇಸ್ ಈಕ್ವಲ್ ಟು 4 ಇಂಟು 3 3 9x 5 15y ಇಸ್ ಈಕ್ವಲ್ ಟು 4 12 ಸಮೀಕರಣ 3. 3 ಇಂಟು 3 9, 3 ಇಂಟು 5 15, 3 4 12 ಸಮೀಕರಣ 3. ಈಗ ನೋಡ್ರಿ, ಸಮೀಕರಣ 3 ಮೈನಸ್ 2 ಮಾಡ್ತೀವಿ. ಲಕ್ಷ ಕೊಟ್ಟು ನೋಡ್ರಿ, ಆಗಲೇ 2 ಏನ್ ಮಾಡಿದ್ವಿ? ಪ್ಲಸ್ ಮಾಡಿದ್ವಿ. ಈಗ ಏನ್ ಮಾಡ್ತಾ ಇದೀವಿ? ಮೈನಸ್ ಮಾಡ್ತೀವಿ. ಕಾರಣ ಬಹಳ ಸಿಂಪಲ್. ಇಲ್ಲಿ ಏನೈತಿ? 9x ಪ್ಲಸ್ ಐತಿ, ಇದು 9x ಪ್ಲಸ್ ಐತಿ. ಒಂದು ಪ್ಲಸ್ ಬರ್ಬೇಕು, ಒಂದು ಮೈನಸ್ ಬರ್ಬೇಕು ಅಲ್ವಾ? ನೋಡ್ರಿ, ಸಮೀಕರಣ 3 9x ಮೈನಸ್ 15y ಇಸ್ ಈಕ್ವಲ್ ಟು 12 ಐತಿ. ಸಮೀಕರಣ 2 ಏನೈತಿ? 9x ಮೈನಸ್ 2y ಈಸ್ ಈಕ್ವಲ್ ಟು 7. ಇಲ್ಲಿ ಮೈನಸ್ ಇರೋದು, ಇಲ್ಲಿ ಸೈನ್ ಏನಕ್ಕೈತಿ? ಚೇಂಜ್ ಆಕೈತಿ. ಮೈನಸ್ ಇದ್ದಿದ್ದ ಪ್ಲಸ್ ಆಯ್ತು. ನೋಡ್ರಿ, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು, ಮೈನಸ್ ಇದ್ದಿದ್ದ ಪ್ಲಸ್ ಆಯ್ತು, ಪ್ಲಸ್ ಇದ್ದಿದ್ದ ಮೈನಸ್ ಆಯ್ತು. ಈ ಸೈನ್ ಚೇಂಜ್ ಆದ್ಮೇಲೆ ಇವನ್ನ ಕನ್ಸಿಡರ್ ಮಾಡಬಾರ್ದು. ಈ ಕೆಳಗಡೆ ಸೈನ್ ಚೇಂಜ್ ಆಗಲ್ಲ, ಅದನ್ನ ನಾವು ಲೆಕ್ಕಕ್ಕೆ ತಗೋಬೇಕು. ಹೌದಾ? ಈ ಪ್ಲಸ್ 9x ಐತಿ, ಇಲ್ಲಿ ಮೈನಸ್ 9x ಐತಿ. ಏನಾಯ್ತು? ಏನಾಯ್ತು? ಕ್ಯಾನ್ಸಲ್ ಆಯ್ತು. ಇಲ್ಲಿ 15y ಐತಿ, ಇಲ್ಲಿ 2 ಐತಿ. 15ದಾಗ 2 ಹೋದ್ರ 13. ಓಕೆ, 13y. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದೈತಿ? ಮೈನಸ್. ಮೈನಸ್ ಈಸ್ ಈಕ್ವಲ್ ಟು 12ರಾಗ 7 ಹೋದೆ ಎಷ್ಟು? 12 7 ಹೋದೆ ಎಷ್ಟು? 5. ಏನ್ರಪ್ಪ ನೀವು? ಸೊ y ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ ಮೈನಸ್ 13. ಈ ಗುಣಾಕಾರ ಇದು ಮೈನಸ್ ಈ ಸೈಡ್ ಬಂದಾಗ ಏನೈತಿ? ಮೈನಸ್ ಭಾಗಾಕಾರ ಆಗುತ್ತೆ. ಸೊ ಇಲ್ಲಿ ಏನ್ ಬರ್ತೇನೆ? y ಈಸ್ ಈಕ್ವಲ್ ಟು ಮೈನಸ್ 5 ಬೈ 13 ಸಮೀಕರಣ ಈಗ 1ದಾಗ ಹಾಕ್ರಿ, 2ದಾಗ ಹಾಕ್ರಿ. ಹೌದಾ? ನಾ ಏನ್ ಮಾಡ್ಬಿಡೋಣ? 1ದಾಗ ಹಾಕ್ಬಿಡೋಣ. ಸಮೀಕರಣ 1ರಲ್ಲಿ ಆದೇಶ ಇಟ್ಟಿದಾಗ ಸಮೀಕರಣ 1 ಬರ್ಕೋರಿ. 3x ಮೈನಸ್ 5y ಇಸ್ ಈಕ್ವಲ್ ಟು 4 ಐತಿ. 3x ಮೈನಸ್ 5 ಇಂಟು y ಏನೈತಿ? ಮೈನಸ್ 5 ಬೈ 13. ಸೊ ಇನ್ ದ ಬ್ರಾಕೆಟ್ ಮೈನಸ್ 5 ಬೈ 13 ಇಸ್ ಈಕ್ವಲ್ ಟು 4. ಸೊ 3x ಮೈನಸ್ ಇಂಟು ಮೈನಸ್ ಪ್ಲಸ್ 5 ಇರಲಿ 25 ಡಿವೈಡೆಡ್ ಬೈ 13 ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ನೋಡ್ರಿ, 3x ಇಸ್ ಈಕ್ವಲ್ ಟು 4 ಮೈನಸ್ 25 ಡಿವೈಡೆಡ್ ಬೈ 13. ಈ ಪ್ಲಸ್ 25 ಬೈ 13 ಈ ಸೈಡ್ ಹೋದ್ರೆ ಏನಾಗುತ್ತಾ? ಮೈನಸ್ ಆಗುತ್ತೆ. ಲಕ್ಷ ಇಲ್ಲಿ ಅಕಸ್ಮಾತ್ ಮಲ್ಟಿಪ್ಲಿಕೇಶನ್ ಬಂತಂದ್ರೆ, ಗುಣಾಕಾರ ಬಂತಂದ್ರೆ ಇದೇನಕ್ಕೈತಿ? ಉಲ್ಟಾ ಹಾಕಿತ್ತು. 13 ಅಂಶಕ್ಕೆ ಹೋಗಿತ್ತು, 25 ಛೇದಕ್ಕೆ ಹೋಗಿತ್ತು. ಬಟ್ ಇಲ್ಲಿರೋದೇನು? ಪ್ಲಸ್. ಸೊ ಪ್ಲಸ್ ಇರೋದು ಆಸೆ ಇರೋದು ಏನಾಯ್ತು? ಮೈನಸ್. ಸೊ 3x ಇಸ್ ಈಕ್ವಲ್ ಟು 13 ಲಸ ಆಗುತ್ತಾ? ಇದಕ್ಕೆ 13ರಿಂದ ಇದಕ್ಕ 1 52 ಮೈನಸ್ 25. ಸೊ 3x ಇಸ್ ಈಕ್ವಲ್ 13 52, 25 25. ಹೌದಾ? 52ರಾಗ 25 ಕಳೆದ ಎಷ್ಟಾಗುತ್ತೆ? ಪಟ್ ಲೆಕ್ಕ ಮಾಡ್ಬೇಕು. 52ರಾಗ 25 ಕಳೆದ ಎಷ್ಟಾಗುತ್ತೆ? 27 ಡಿವೈಡೆಡ್ ಬೈ 13 ಆಯ್ತು. ಹಿಂಗ ಮಾಡ್ಕೊಂಡ್ಬಿಡ್ಬೇಕು, ಬಡ ಆಗ್ಲಿಲ್ಲ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು? 27 ಡಿವೈಡೆಡ್ ಬೈ 13 ಇಂಟು 3. ಈ ಗುಣಾಕಾರ ಇದ್ದಿದ್ದು ಈ ಸೇರಿ ಹೋದ ಏನಾಯ್ತು? ಭಾಗಾಕಾರ. ಸೊ 3 1 3 9 20. ಸೊ ಎಕ್ಸ್ ಇಸ್ ಈಕ್ವಲ್ ಟು 9 ಬೈ 13. ನೋಡ್ರಿ, y ಇಸ್ ಈಕ್ವಲ್ ಟು 5 ಬೈ 13, ಎಕ್ಸ್ ಇಸ್ ಈಕ್ವಲ್ ಟು 9 ಬೈ 13. ಇದು ಯಾವ್ದಿದು? y ಇಸ್ ಈಕ್ವಲ್ ಟು ಮೈನಸ್ 5 ಬೈ 13 ಬರ್ಕೊಬೋದು. ಇಲ್ಲಿ ಬರ್ತೀರಿ, y ಇಸ್ ಈಕ್ವಲ್ ಟು ಮೈನಸ್ 5 ಬೈ 13.
ಎರಡು ಒಂದ 5/-13 ಅಂದ್ರೆ ಒಂದ, -5/13 ಅಂದ್ರೆ ಒಂದು. ಆ ಕಡೆ ಇರ್ತಲ್ಲ x/2 plus 2y/3 is equal to -1. x minus y/3 is equal to 3. ನೋಡಿ, ಎರಡು ಸಮೀಕರಣ ಕೊಟ್ಟಾರ. ಇವು ಭಿನ್ನ ರಾಶಿ ರೂಪದಾಗ ಅದಾವು. ನಾರ್ಮಲ್ ಒಂದು ರೂಪಕ್ಕೆ ತಗೊಂಬರ್ನ. ಹೇಗೆ? ಇವೆರಡು ಲಸ ಏನಾಗುತ್ತ 6 ಆಯ್ತು. ಇದಕ್ಕ 3ರಿಂದ ಇದಕ್ಕ 2ರಿಂದ ಗುಣಾಕಾರ ಮಾಡ್ತೀರಿ. 3 ಇಂಟು ಎಕ್ಸ್ ಏನಾಯ್ತು 3x ಪ್ಲಸ್ 2 4y is equal to -1. So 3x plus 4y is equal to -1 into 6. 3x plus 4y is equal to -6. ಹೌದಾ? ಇದೇನೈತಿ ಈಗ ಸಮೀಕರಣ 1 ಅಂತ. ಈಗ ನೋಡಿ, ಈಗ x minus y/3 is equal to 3. ಇದರ ಲಸ ಎಷ್ಟಾಗುತ್ತೋ 3 ಆಯ್ತು. ಸೊ ಇದಕ್ಕೆ 3ರಿಂದ ಗುಣಾಕಾರ ಮಾಡ್ತೀವಿ, ಇದಕ್ಕೆ 1ರಿಂದ. ಇದೆಷ್ಟಾಯ್ತು 3x minus y is equal to 3. 3x minus y is equal to 3 into 3. 3x minus y is equal to 9. ಸೊ ಸಮೀಕರಣ 2. ಇಲ್ಲಿ 3x ಐತಿ, ಇಲ್ಲಿ 3x ಐತಿ, x ಕ್ಯಾನ್ಸಲ್ ಮಾಡೋಣ. ಸೊ ಹಿಂಗಿದ್ದಾಗ ಸಮೀಕರಣ 2 ಮೈನಸ್ ಸಮೀಕರಣ 1 ಮಾಡೋಣ. ಸಮೀಕರಣ 2 ಏನಾಗೈತಿ 3x minus y is equal to 9 ಐತಿ. ಸಮೀಕರಣ 1 3x plus 4y is equal to -6. ಸೊ ಇಲ್ಲಿ ಮೈನಸ್ ಮಾಡಿದಾಗ ಸೈನ್ ಏನಾದ್ರು ಇಲ್ಲಿ ಚೇಂಜ್ ಅದು, ಸೈನ್ ಏನಾಯ್ತಿದೆ ಚೇಂಜ್. ಈ ಮೈನಸ್ ಇದ್ದಿದ್ದ ಪ್ಲಸ್ ನಾವು 9 ಸ್ವಲ್ಪ ಇಲ್ಲಿ ಬರ್ಕೊಂತೀವಿ. ಸೊ ಪ್ಲಸ್ 3x ಮೈನಸ್ 3x ಏನಾಯ್ತು ಕ್ಯಾನ್ಸಲ್ ಆಯ್ತು. ಮೈನಸ್ ಮೈನಸ್ ಐತಿ, ಮೈನಸ್ ಮೈನಸ್ ಕೊಡಿಸ್ತೀರಿ. 1y ಮತ್ತು 4y ಇದೇನಾಯ್ತು -5y. 9ರಾಗ 6 ಹೋದ್ರ 9ರಾಗ ಹೋದ್ರೆ 3. ಹಾ, ವೆರಿ ಗುಡ್. 3 ಸಾರಿ, ಇಲ್ಲಿ ಪ್ಲಸ್ ಐತಲ್ಲ, 9 ಪ್ಲಸ್ 6 ಎಷ್ಟು 15. ಸೊ y is equal to 15 divided by -5. ಗುಣಾಕಾರ ಇದ್ದು ಭಾಗಾಕಾರ 5 1 5 3. ಸೊ y is equal to ಎಷ್ಟತ್ತು -3. ಈಗ ನಾ ಏನ್ ಮಾಡ್ತೀನಿ, y is equal to -3 ಸಮೀಕರಣ 1 ತಗೋಣ, 2 ತಗೋಣ, 2 ತಗೋರಿ. 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನಾದೈತಿ 3x minus y is equal to 9. So 3x minus of -3 is equal to 9. So 3x minus into minus plus 3 is equal to 9. 3x is equal to 9 minus 3 plus 3 ಸೈಡ್ ಬಂದ್ರೆ ಮೈನಸ್ 3x is equal to 6. 9 3 ಹೋದ್ರೆ 6. So x is equal to 6 divided by 3. 3 ಒಂದ್ಲೆ 3 ಎರಡ್ಲೆ. So x is equal to ಎಷ್ಟು 2. Therefore x is equal to 2, y is equal to -3. ಆಯ್ತಾ? ಎಷ್ಟು ಮಾಡಕ್ ಬೈತಿಲ್ಲ ಮುಗಿದೋದಪ್ಪ. ಜೈ ಕರ್ನಾಟಕ ಮಾತೆ. ಇದನ್ನ ಸ್ಟಾಪ್ ಮಾಡಿ ಒಂದು ಫೋಟೋ ತೆಗಿದ್ರೆ. 2 ಸಮೀಕರಣ ಕೊಟ್ಟಾರ. ಇವು ಭಿನ್ನ ರಾಶಿ ರೂಪದಾಗ ಅದಾವು. ನಾರ್ಮಲ್ ಒಂದು ರೂಪಕ್ಕೆ ತಗೊಂಬರ್ನ. ಹೇಗೆ? ಇವೆರಡು ಲಸ ಏನಾಗುತ್ತಾ 6 ಆಯ್ತು. ಇದಕ್ಕ 3ರಿಂದ ಇದಕ್ಕ 2ರಿಂದ ಗುಣಾಕಾರ ಮಾಡ್ತೀರಿ. 3 ಇಂಟು ಎಕ್ಸ್ ಏನಾಯ್ತು 3x ಪ್ಲಸ್ 2 4y is equal to -1. So 3x plus 4y is equal to -1 into 6. 3x plus 4y is equal to -6. ಹೌದಾ? ಇದೇನೈತಿ ಈಗ ಸಮೀಕರಣ 1 ಅಂತ. ಈಗ ನೋಡಿ, ಈಗ x minus y/3 is equal to 3 ಐತಿ. ಇದರ ಲಸ ಎಷ್ಟಾಗುತ್ತೋ 3 ಆಯ್ತು. ಸೊ ಇದಕ್ಕೆ 3ರಿಂದ ಗುಣಾಕಾರ ಮಾಡ್ತೀರಿ, ಇದಕ್ಕೆ 1ರಿಂದ. ಇದೆಷ್ಟಾಯ್ತು 3x minus y is equal to 3. 3x minus y is equal to
3 ಇಂಟು 3 3x ಮೈನಸ್ y ಇಸ್ ಈಕ್ವಲ್ ಟು 9. ಸೊ ಸಮೀಕರಣ 2. ಇಲ್ಲಿ 3x ಐತಿ, ಇಲ್ಲಿ 3x ಐತಿ, x ಕ್ಯಾನ್ಸಲ್ ಮಾಡೋಣ. ಸೊ ಹಿಂಗಿದ್ದಾಗ ಸಮೀಕರಣ 2 ಮೈನಸ್ ಸಮೀಕರಣ 1 ಮಾಡೋಣ. ಸಮೀಕರಣ 2 ಏನಾಗೈತಿ? 3x ಮೈನಸ್ y ಇಸ್ ಈಕ್ವಲ್ ಟು 9 ಐತಿ. ಸಮೀಕರಣ 1 3x ಪ್ಲಸ್ 4y ಇಸ್ ಈಕ್ವಲ್ ಟು ಮೈನಸ್ 6. ಸೊ ಇಲ್ಲಿ ಮೈನಸ್ ಮಾಡಿದಾಗ ಸೈನ್ ಏನಾದ್ರು ಇಲ್ಲಿ ಚೇಂಜ್ ಅದು, ಸೈನ್ ಏನಾಯ್ತಿದೆ ಚೇಂಜ್ ಆಯ್ತು. ಈ ಮೈನಸ್ ಇದ್ದಿದ್ದ ಪ್ಲಸ್ ಅಪ್, ನಾವು 9 ಸ್ವಲ್ಪ ಇಲ್ಲಿ ಬರ್ಕೊಂತೀವಿ. ಸೊ ಪ್ಲಸ್ 3x ಮೈನಸ್ 3x ಏನಾಯ್ತು ಕ್ಯಾನ್ಸಲ್ ಆಯ್ತು. ಮೈನಸ್ ಮೈನಸ್ ಐತಿ, ಮೈನಸ್ ಮೈನಸ್ ಇಂದ ಕೊಡಿಸ್ತೀರಿ. 1y ಮತ್ತು 4y ಇದೆ ಅಂತ ಮೈನಸ್ 5y. 9ರಾಗ 6 ಹೋದ್ರೆ 3. ಹಾ ವೆರಿ ಗುಡ್. 3 ಸಾರಿ ಇಲ್ಲಿ ಪ್ಲಸ್ ಐತಲ್ಲ, 9 ಪ್ಲಸ್ 6 ಎಷ್ಟು? 15. ಸೊ y ಇಸ್ ಈಕ್ವಲ್ ಟು 15 ಡಿವೈಡ್ ಬೈ ಮೈನಸ್ 5. ಗುಣಾಕಾರ ಇದ್ದು ಭಾಗಾಕಾರ 5 ಒಂದ್ಲೆ 5 ಮೂರ್ಲೆ. ಸೊ y ಇಸ್ ಈಕ್ವಲ್ ಟು ಎಷ್ಟೊತ್ತು? ಮೈನಸ್ 3. ಈಗ ನಾ ಏನ್ ಮಾಡ್ತೀನಿ, y ಇಸ್ ಈಕ್ವಲ್ ಟು ಮೈನಸ್ 3 ಸಮೀಕರಣ 1 ತಗೋಣ, 2 ತಗೋಣ? 2 ತಗೋರಿ. 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನಾದೈತಿ? 3x ಮೈನಸ್ y ಇಸ್ ಈಕ್ವಲ್ ಟು 9. ಸೊ 3x ಮೈನಸ್ ಆಫ್ ಮೈನಸ್ 3 ಇಸ್ ಈಕ್ವಲ್ ಟು 9. ಸೊ 3x ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಸ್ ಈಕ್ವಲ್ ಟು 9. 3x ಇಸ್ ಈಕ್ವಲ್ ಟು 9 ಮೈನಸ್ 3 ಪ್ಲಸ್ 3 ಈ ಸೈಡ್ ಬಂದ್ರೆ ಮೈನಸ್ 3x ಇಸ್ ಈಕ್ವಲ್ ಟು 6. 9 3 ಹೋದ್ರೆ 6. ಸೊ x ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 3. 3 ಒಂದ್ಲೆ 3 ಎರಡ್ಲೆ. ಸೊ x ಇಸ್ ಈಕ್ವಲ್ ಟು ಎಷ್ಟೊತ್ತು? 2. ದೇರ್ಫೋರ್ x ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು ಮೈನಸ್. ಆಯ್ತಾ? ಎಷ್ಟು ಮಾಡಕ್ ಬರೈತಿಲ್ಲ? ಮುಗಿದೋದಪ್ಪ. ಜೈ ಕರ್ನಾಟಕ ಮಾತೆ. ಇಷ್ಟ ಆಗುತ್ತೆ.